ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿದ ಮೈತ್ರಿಯಾ ಗೌಡ ಕಾರ್ತಿಕ್ ಗೌಡ ಜೊತೆಗಿನ ಮದುವೆಯನ್ನ ಊರ್ಜಿತಗೊಳಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೌಟುಂಬಿಕ ನ್ಯಾಯಾಲಯಕ್ಕೆ ಮೈತ್ರಿಯಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬೇರೆ ಯುವತಿಯ ಜೊತೆ ಕಾರ್ತಿಕ್ ವಿವಾಹಕ್ಕೆ ತಡೆ ಕೋರಿ ಕೂಡ ಈ ಅರ್ಜಿಯನ್ನ ಸಲ್ಲಿಸಲಾಗಿರುವಂಥದ್ದು. ಕೋರ್ಟ್ನಲ್ಲಿ ಮೈತ್ರಿಯ ಅರ್ಜಿ ಸ್ವೀಕಾರವಾಗಿದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಹಾಗೆ ಅಕ್ಟೋಬರ್ 15ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಮೈತ್ರಿಯಾ ಗೌಡ. ಅವರು ಸಲ್ಲಿಸಿದ ಅರ್ಜಿಯಲ್ಲಿರುವಂತಹ ಪ್ರಮುಖ ಅಂಶಗಳೇನು? ರಾಘವೇಂದ್ರ, ನಿಜಕ್ಕೂ ಈಗ ಸದಾನಂದ ಗೌಡ ಪುತ್ರ ಕಾರ್ತಿಕ್ ಗೌಡ ನನ್ನ ಮದುವೆ ಆಗಿದ್ದಾನೆ ಅನ್ನುವಂತ ಏನೋ ಒಂದು ಹೋರಾಟವನ್ನು ನಡೆಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಮುಂದುವರಿಸುವಂತದ್ದು. ಈ ನಿಟ್ಟಿನಲ್ಲಿ ಮತ್ತೋರ್ವ ಯುವತಿ ಜೊತೆ ಮದುವೆಗೆ ಸಿದ್ಧ ಆಗಿರುವಂತ ಕಾರ್ತಿಕ್ ಗೌಡ ಅವರ ಮದುವೆಗೆ ತಡೆ ನೀಡಬೇಕು, ಜೊತೆಗೆ ತನ್ನ ಜೊತೆ ಆಗಿರುವಂತಹ ಮದುವೆಯನ್ನ ಊರ್ಜಿತಗೊಳಿಸಬೇಕು, ಅಂದ್ರೆ ವ್ಯಾಲಿಡ್ ಡಿಕ್ಲರೇಷನ್ ಮಾಡಬೇಕು ಅನ್ನುವಂತ ಪ್ರಮುಖವಾದಂತಹ ಒಂದು ಮನವಿಯನ್ನ ಇಟ್ಕೊಂಡು ಇವತ್ತು ಕೌಟುಂಬಿಕ ನ್ಯಾಯಾಲಯದ ಮುಂದೆ ಅರ್ಜಿಯನ್ನ ಸಲ್ಲಿಸಿರುವಂತಹದ್ದು. ಅದರಲ್ಲಿ ಮತ್ತೊಂದು ಇದಕ್ಕೆ ಆಗ್ಲೇ ಸದಾನಂದ ಗೌಡ ಪುತ್ರ ಅವರು ಕೂಡ ಕಾನೂನಿನ ಒಂದು ಎಲ್ಲಾ ಸಲಹೆಯನ್ನು ಪಡ್ಕೊಂಡು ಕೆವಿಎಟ್ ಅನ್ನು ಸಲ್ಲಿಸಿರುವಂತಹದ್ದು. ಒಂದ್ ವೇಳೆ ಮೈತ್ರಿಯಾ ಈ ರೀತಿ ತನ್ನ ವಿರುದ್ಧ ಯಾವ್ದಾದ್ರು ಕೇಸನ್ನ ಹಾಕಿದ್ರೆ ಆ ಸಂಬಂಧಪಟ್ಟಂತೆ ನಮ್ಮ ಉತ್ತರವನ್ನ ಕೇಳದೆ ಯಾವುದೇ ರೀತಿಯಾದಂತಹ ಒಂದು ಆದೇಶವನ್ನ ಕೊಡಬಾರದು ಅನ್ನುವಂತ ರೀತಿಯಲ್ಲಿ ಕೆವಿಎಟ್ ಕೂಡ ಹಾಕಿರುವಂತಹದ್ದು. ಆ ನಿಟ್ಟಿನಲ್ಲಿ ಸದ್ಯದಲ್ಲೇ ಸದಾನಂದ ಗೌಡ ಪುತ್ರನಿಗೆ ಒಂದು ನೋಟಿಸ್ ತರುವಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಕಾನೂನಿನಲ್ಲಿ ಯಾವೆಲ್ಲ ಅಂಶಗಳನ್ನ ಯಾವೆಲ್ಲ ಅವಕಾಶಗಳಿದೆ ಅದನ್ನೆಲ್ಲ ಬಳಕೆ ಮಾಡ್ಕೊಳ್ಳಿಕ್ಕೆ ಮೈತ್ರಿಯಾ ಗೌಡ ತನ್ನ ವಕೀಲರ ಮೂಲಕ ಇವತ್ತು ಫ್ಯಾಮಿಲಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ತನ್ನ ಮದುವೆಯನ್ನ ವ್ಯಾಲಿಡ್ ಅಂತ ಡಿಕ್ಲರೇಷನ್ ಮಾಡಿ, ಜೊತೆಗೆ ಮತ್ತೆ ಕಾರ್ತಿಕ್ ಗೌಡ ಬೇರೆ ಮದುವೆ ಆಗೋದಕ್ಕೆ ಒಂದು ತಡೆಯನ್ನ ನೀಡಬೇಕು ಅನ್ನುವಂತ ಪ್ರಮುಖ ಅಂಶವನ್ನ ಇಟ್ಕೊಂಡು ಅರ್ಜಿಯನ್ನ ನೀಡಿರುವಂತಹದ್ದು. ಅರ್ಜಿ ಸ್ವೀಕಾರ ಆಗಿದ್ದು ಮುಂದೆ ವಿಚಾರಣೆಗೆ ಬರಲಿದೆ. ರಾಘವೇಂದ್ರ. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಹಾಗೆ ಮೈತ್ರಿಯ ಪರ ವಕೀಲರಾದಂಥ ಆಕಾಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗಾಗಲೇ ಅಂದರೆ ಈ ಒಂದು ಮದುವೆಯನ್ನು ಊರ್ಜಿತಗೊಳಿಸಬೇಕು, ಅದರ ಜೊತೆಗೆ ಕಾರ್ತಿಕ್ ಗೌಡ ಏನು ಮುಂದೆ ಮದುವೆ ಆಗಲಿಕ್ಕೆ ಹೊರಟಿದ್ದಾರೋ ಅದಕ್ಕೆ ತಡೆ ನೀಡಬೇಕು ಅನ್ನುವಂಥದ್ದು ನಿಮ್ಮ ಅರ್ಜಿಯ ಪ್ರಮುಖವಾದ, ಅದ್ರ ಜೊತೆಗೆ ಏನೆಲ್ಲ ಬೇಡಿಕೆಯನ್ನು ಈ ಒಂದು ಅರ್ಜಿಯಲ್ಲಿ ಹೇಳಿರುವಂಥದ್ದು? ಇಲ್ಲ, ಇದು ಪರ್ಟಿಕ್ಯುಲರ್ ಆಗಿ ಇದು ಡಿಕ್ಲೇರಿಂಗ್ ದಿ ಮ್ಯಾರೇಜ್ ಡಿಕ್ಲೇರ್ ಮಾಡಿ ಅನ್ನೋದಕ್ಕೆ ನಾವು ಹಾಕಿರೋ ಪಿಟಿಷನ್. ನಾವು ಕೇಳಿರೋ ಪ್ರೇಯರ್ ಏನಿಲ್ಲ, ನಾವು ಡಿಕ್ಲೇರಿಂಗ್ ದಿ ಪ್ಲೇಂಟಿಫ್ ಇಸ್ ಲೀಗಲ್ ವಿಡೆಡ್ ವೈಫ್ ಆಫ್ ದಿ ಡಿಪೆಂಡೆಂಟ್ ಅಂತ ಹೇಳಿ ಕೇಳಿದೀವಿ. ದಟ್ ಈಸ್ ಡಿಪೆಂಡೆಂಟ್, ದಟ್ ಈಸ್ ಕಾರ್ತಿಕ್ ಗೌಡ. ಓಕೆ, ಅವ್ರದ್ದು ಲೀಗಲ್ ವೆಟೆಡ್ ವೈಫ್ ಆಗ್ತಾರೆ ಮೈತ್ರಿಯಾ ಅನ್ನೋದು ಕೋರ್ಟ್ ಡಿಕ್ಲೇರ್ ಮಾಡಿ ಅನ್ನೋದಕ್ಕೆ ನಾವು ಇದು ಅರ್ಜಿ ಕೋರ್ಟ್ಗೆ. ಅದು ಕೋರ್ಟ್ ಗಮನಕ್ಕೆ ತಂದಿದ್ದು ಅನೇಕ ಸಾಕ್ಷ್ಯಗಳನ್ನ ಮಾತ್ರ ಇದೆ. ಹಾಗಾಗಿ ಮೈತ್ರಿಯಾ ಗೌಡ ಅವರು ಕಾರ್ತಿಕ್ ಅವರ ವೈಫ್ ಆಗ್ತಾರೆ, ಲೀಗಲಿ ವೆಟೆಡ್ ವೈಫ್ ಆಗ್ತಾರೆ ಅಂತ ಹೇಳಿ ಕೋರ್ಟ್ ಮೂಲಕ ಡಿಕ್ಲೇರ್ ಮಾಡಿ ಅಂತ ಮನವಿ ಸಲ್ಲಿಸಿದ್ವಿ. ಹಾಗೂ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮದುವೆ ಆದವ್ರು ಮತ್ತೊಂದು ಮದುವೆ ಮಾಡ್ಬೇಕು ಹೋಗ್ಬಾರ್ದು. ಹಾಗಾಗಿ ಇವರು ಲೀಗಲಿ ವೆಟೆಡ್ ವೈಫ್ ಆಗಿರೋದ್ರಿಂದ ಅವ್ರು ಮತ್ತೊಂದು ಮದುವೆ ಪ್ರಯತ್ನ ನಡೆಸಬಾರ್ದು, ಮದುವೆ ಆಗ್ಬಾರ್ದು ಅನ್ನೋದು ಕೂಡ ಒಂದು ಮಧ್ಯಂತರ ಅರ್ಜಿ ಕೂಡ ಸಲ್ಲಿಸಿದ್ವಿ. ಓಕೆ, ಈಗಾಗಲೇ ಕಾರ್ತಿಕ್ ಗೌಡ ಕೂಡ ಕೆವಿಎಟ್ ಸಲ್ಲಿಸಿರೋದ್ರಿಂದ ನೀವು ಸಲ್ಲಿಸಿರುವಂಥ ಅರ್ಜಿಯನ್ನು ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಮತ್ತು ಮುಂದೇನಾಗತ್ತೆ ಅಂತ? ಅಲ್ಲ, ಅವ್ರಿಗೆ ಕೆವಿಎಟ್ ಅವ್ರು ಫೈಲ್ ಮಾಡೋದ್ರಿಂದ ಕಾನೂನು ಪ್ರಕಾರ ಅವರಿಗೆ ನಾವು ಒಂದು ಅವಕಾಶ ಕೊಡ್ಬೇಕಾಗುತ್ತೆ. ಅವ್ರಿಗೆ ಅಟ್ಲೀಸ್ಟ್ ಅವ್ರ ಗಮನಕ್ಕಾರು ಈ ಕೇಸ್ ಬಗ್ಗೆ ತರಬೇಕಾಗುತ್ತೆ ಕಾನೂನು ಪ್ರಕಾರ. ಹಾಗಾಗಿ ನಾವು ಆಲ್ರೆಡಿ ನಾವು ಫೋನ್ ಅಲ್ಲಿ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಈಗ ಮಧ್ಯಾಹ್ನದೊಳಗೆ ಅವ್ರಿಗೆ ಕಾಪಿ ಕೂಡ ಸರ್ವ್ ಮಾಡ್ತೀವಿ. ಸೊ ಅವ್ರಿಗೆ ಕಾಪಿ ಸರ್ವ್ ಮಾಡಾದ್ಮೇಲೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ, ಅವ್ರಿಗೂ ಒಂದು ಕೋರ್ಟ್ ಅಲ್ಲಿ. ಹಾಗಾಗಿ ಅದರ ವಾದಗಳನ್ನ ಆಲಿಸ್ಬಿಟ್ಟು ಕೋರ್ಟ್ ಒಂದು ಆದೇಶನ ಹೊರಡಿಸಲಿದೆ. ಓಕೆ, ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಈಗ ಕಾರ್ತಿಕ್ ಗೌಡ ಏನು ಮದುವೆ ಆಗೋಕೆ ಹೊರಟಿದ್ದಾರೆ, ಆ ಮದುವೆಗೆ ಕೋರ್ಟ್ ತಡೆ ಕೊಡುತ್ತಾ? ಈಗ ಕೊಡುವಂತ ಅವಕಾಶ ಇದೆಯಾ? ಖಂಡಿತ 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 ಅವಕಾಶ ಇದೆ, ಕೊಡ್ಬೇಕಾಗುತ್ತೆ. ಕೊಡುತ್ತೇನೆ, ನಂಬಿಕೆ, ನಮ್ಗೆ ವಿಶ್ವಾಸ ಇದೆ. ಇಲ್ಲಾದ್ರೆ ಈ ಪಿಟಿಷನ್ಗೆ ಫೈಲಿಂಗ್ ಟೈಮ್ ಅಲ್ಲಿ ಅದು ಡಿಫೀಟ್ ಆದ ಅರ್ಥ ಆಗುತ್ತೆ. ಹಾಗಾಗಿ ಖಂಡಿತ ಕೋರ್ಟ್ ಮನವಿನ ಪುರಸ್ಕರಿಸುತ್ತೆ ಅಂತ ಹೇಳಿ ನಮ್ಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ. ಓಕೆ, ಈಗ ಕಾರ್ತಿಕ್ ಗೌಡ ಮತ್ತು ಮೈತ್ರಿ ಮದುವೆಯನ್ನು ಊರ್ಜಿತಗೊಳಿಸಬೇಕು ಅನ್ನುವಂಥದ್ದು ಕೂಡ ನೀವು ಅಲ್ಲಿ ಒಂದು ಉಲ್ಲೇಖಿಸಿರುವಂಥದ್ದು. ಸಾಮಾನ್ಯವಾಗಿ ಈ ಒಂದು ಮದುವೆಯನ್ನು ಒಪ್ಕೊಳ್ಬೇಕಾದ್ರೆ ಈಗಲೇ ಇವರಿಬ್ಬರ ನಡುವೆ ಸಂಬಂಧ ಇತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ವಿಚಾರಣೆಗೂ ಮುಂಚೆನೆ ಹೀಗೆ ಕೋರ್ಟ್ ಒಂದು ನಿರ್ಧಾರಕ್ಕೆ ಬರಕ್ಕೆ ಸಾಧ್ಯವಾ? ಖಂಡಿತ ಅದು ಫೈನಲ್ ಆರ್ಡರ್ ಅಲ್ಲಿ ವಿಚಾರಣೆ ನಡೆದಾದ್ಮೇಲೆ ತೀರ್ಮಾನ ಕೋರ್ಟ್ ನ್ಯಾಯಾಲಯಕ್ಕೆ ಇತ್ತು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ಕಾರಣಕ್ಕೂ ಇವರಿಬ್ಬರಿಗೂ ಸಂಬಂಧ ಇರಲಿಲ್ಲ, ತಳ್ಳಿ ಹಾಕುವ ಹಾಗೆ ಇಲ್ಲ. ಮೇಲ್ನೋಟಕ್ಕೆ ಎಲ್ಲರಿಗೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವರಿಬ್ರು ಸಂಬಂಧ, ಅವರಿಬ್ಬರದು ಒಡನಾಟ ಇದ್ದಿದ್ದು ಅಥವಾ ಅವರ ಮೇಲೆ ಆದಂತ ದೌರ್ಜನ್ಯ ಅನ್ನೋದು ಖಂಡಿತ ಎಲ್ಲರಿಗೂ ಗೋಚರಿಸ್ತಾ ಇದೆ. ಹಾಗಾಗಿ ಆ ಒಂದು ಬೇಸ್ ಮೇಲೆ ಕೋರ್ಟ್ ನಮ್ಗೆ ಸ್ಟೇ ಕೊಡೋ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ
ನಾವು ಇಂಡೆಪ್ತ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದನ್ನ ಟ್ರಯಲ್ ನಡೆಸಿ ಅದ್ರ ಮೇಲೆ ಜಜ್ಮೆಂಟ್ ಕೊಡೋದು ಸೆಕೆಂಡರಿ ಆಗುತ್ತೆ. ಹಾಗಾಗಿ ಈಗ ಅವರ ರೈಟ್ಸ್ ಕಾಪಾಡ್ಕೊಳಕ್ಕೆ ಈ ಅರ್ಜಿನ ನಾವು ಸಲ್ಲಿಸಿದೀವಿ. ಅದು ಗೌರವ ಕೋರ್ಟ್ ಅದಕ್ಕೆ ಆದೇಶ ನಮ್ಮ ಪರವಾಗಿ ಹೊರಡಿಸ್ತೀರಾ ಕಾನ್ಫಿಡೆನ್ಸ್. ಓಕೆ, ಖಂಡ್ರೆ ಅವರೀಗ ಅಕ್ಟೋಬರ್ 15ಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅಕ್ಟೋಬರ್ 15ರಂದು ಯಾವೆಲ್ಲ ವಿಚಾರಣೆ ನಡೀಬಹುದು ಅಂತ? ವಿಚಾರಣೆ ಏನಿಲ್ಲ, ಈ ಇವ್ರದ್ದು ಸಂಬಂಧದ ಬಗ್ಗೆ, ಇವರ ಮದುವೆ ಆಗಿರೋ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ. ಅದ್ರ ಬಗ್ಗೆ ನಾವು ಕೋರ್ಟ್ಗೆ ನಮ್ಮ ಸಾಕ್ಷ್ಯಾಧಾರಗಳ ಸಮೇತ ಹಾಗೂ ನಮ್ಮ ಮನವಿಯ ಮೂಲಕ ನಾವು ಕೋರ್ಟ್ಗೆ ನಾವು ಅರ್ಜಿನ ಸಲ್ಲಿಸಿದೀವಿ, ಅರ್ಜಿಯಲ್ಲಿ ಹೇಳಿದೀವಿ. ಹಾಗೆ ಅದನ್ನ ನಾವು ನಮ್ಮ ಆರ್ಗ್ಯುಮೆಂಟ್ ಮೂಲಕ ಕೂಡ ಹೇಳ್ತಾ ಇದೀವಿ. ಹಾಗಾಗಿ ಕೋರ್ಟ್ ಅದು ತೀರ್ಮಾನ ಕೋರ್ಟ್ ಬಿಟ್ಟಿದ್ದು ಸರ್. ಎಸ್, ಥ್ಯಾಂಕ್ ಯು ಖಂಡ್ರೆ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಟಿ ಮೈತ್ರಿಯ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿರುವಂಥದ್ದು. ಕೇಂದ್ರ ಸಚಿವ ಸದಾನಂದ ಗೌಡ ಅವರ ಪುತ್ರ ಕಾರ್ತಿಕ್ ಗೌಡ ವಿರುದ್ಧ ನಟಿ ಮೈತ್ರಿ ದಾಖಲಿಸಿದ ಅತ್ಯಾಚಾರ ಪ್ರಕರಣದ ತನಿಖೆಯ ವೇಳೆ ಪೊಲೀಸರು ಮಾಡಿದ ಫೋನ್ ಟ್ರ್ಯಾಪಿಂಗ್ ವಿವಾದಕ್ಕೆ ಕಾರಣವಾಗಿದೆ. ಬೆಂಗಳೂರು ಪೊಲೀಸರು ಸದಾನಂದ ಗೌಡರ ಕುಟುಂಬದ ಸದಸ್ಯರು ಸೇರಿದಂತೆ 5 ಮಂದಿಯ ಮೊಬೈಲ್ ಫೋನ್ಗಳನ್ನು ಟ್ರ್ಯಾಪ್ ಮಾಡಿದ್ದಾರೆ. ಸದಾನಂದ ಗೌಡರ ಪತ್ನಿ ಡಾಟಿ, ಸಂಬಂಧಿ ಗೌತಮ್, ಸದಾನಂದ ಗೌಡರ ಆಪ್ತ ಸಹಾಯಕ ತಮ್ಮೇಗೌಡ, ಕಾರ್ತಿಕ್ ಸಂಬಂಧಿ ಮುರಳಿ, ಸದಾನಂದ ಗೌಡರ ಸಹೋದರ ಭಾಸ್ಕರ್ ಗೌಡ ಸೇರಿದಂತೆ ಒಟ್ಟು 5 ಜನರ ಮೊಬೈಲ್ ಫೋನ್ಗಳನ್ನು ಟ್ರ್ಯಾಪ್ ಮಾಡಿದ್ದಾರೆ. ಸೆಪ್ಟೆಂಬರ್ 5ರಿಂದ 11ರವರೆಗೆ ಮೊಬೈಲ್ ಕರೆಗಳ ಸಂಭಾಷಣೆ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಇದಕ್ಕೆ ಗೃಹ ಸಚಿವಾಲಯ ಅನುಮತಿ ಪಡೆಯದಿರುವುದು ವಿವಾದಕ್ಕೆ ಕಾರಣವಾಗಿದೆ. ಈ ರೀತಿ ಫೋನ್ ಟ್ರ್ಯಾಪಿಂಗ್ ಮಾಡಿರುವುದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ರಾಷ್ಟ್ರ ವಿದ್ರೋಹದ ಕೆಲಸ ಮಾಡುವ, ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಭಾಗವಹಿಸುವ ವ್ಯಕ್ತಿಯ ಫೋನ್ಗಳನ್ನು ಯಾರ ಅನುಮತಿಯೂ ಇಲ್ಲದೆ ಫೋನ್ ಟ್ರ್ಯಾಪ್ ಮಾಡಬಹುದು. ಆದರೆ ಅತ್ಯಾಚಾರ ಪ್ರಕರಣದಲ್ಲಿ ಫೋನ್ ಟ್ರ್ಯಾಪಿಂಗ್ ಮಾಡಿರುವುದು ಬೆಂಗಳೂರು ಪೊಲೀಸರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇನ್ನು ಈ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸದಾನಂದ ಗೌಡ, ಪೊಲೀಸರಿಗೆ ನನ್ನ ಮೇಲೆ ಅನುಮಾನ ಇರಬಹುದು, ತನಿಖೆಯ ಮೇಲೆ ಪ್ರಭಾವ ಬೀರಬಹುದು ಎಂಬ ಗುಮಾನ ಇರಬಹುದು. ಈ ಕಾರಣಕ್ಕಾಗಿ ಪೊಲೀಸರು ಫೋನ್ ಟ್ರ್ಯಾಪ್ ಮಾಡಿರಬಹುದು ಅಂತ ತಿಳಿಸಿದರು. ಇದೊಂದು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟದ್ದು. ಮಗನನ್ನು ಎಲ್ಲೋ ನಾನು ಅಡಗಿಸಿಟ್ಟಿರ್ಬೋದು, ಅಥವಾ ಮಗನ ಪರವಾಗಿ ನಾನು ಬೇರೆ ಬೇರೆ ಇನ್ಫ್ಲುಯೆನ್ಸ್ಗಳನ್ನು ಮಾಡಬಹುದು, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗ್ಬೋದು ಅಂತ ಅವರು ಮಾಡಿರ್ಬೋದು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಸರಿಯಲ್ಲ ಅಂತ ಹೇಳಿ ಮನಸ್ಸಿಗೆ ಗೊತ್ತಿದ್ದರೂ ಕೂಡ ನಾನು ಅದರಲ್ಲಿ ಸರಿಯಲ್ಲ ಅಂತ ಈ ಸ್ಟೇಜಲ್ಲಿ ಹೇಳೋದು ಅಷ್ಟು ಸರಿಯಾಗೋದಿಲ್ಲ. ಬೇರೆಯವರ ಬಗ್ಗೆ ಆದರೆ ನಾನು ಹೇಳ್ಬೋದಿತ್ತು. ನಾನೇ ಅದರಲ್ಲಿ ಒಬ್ಬ ಹುಡುಗನ ತಂದೆ ಆದ ಕಾರಣ ಎಲ್ಲವೂ ಕೂಡ ಏನು ಅಂತ ಹೇಳುವಂಥ ಈ ಜಗತ್ತಿಗೆ ಗೊತ್ತಿದೆ. ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ ಕಾರಣ ಕಾನೂನು ಏನು ತಗೊಳ್ತದ ತೀರ್ಮಾನಗಳು ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಪ್ರೈವಸಿಯ ಬಗ್ಗೆ ಮತ್ತೊಂದರ ಬಗ್ಗೆ ವ್ಯಾಪ್ತಿ ಮೀರಿ ಹೋದವರಿಗೆ ಅದು ಅಂಥದ್ದು ಹೋಗಿದ್ದರೆ, ಏನಾದರೂ ಹೋಗಿದ್ರೆ ಇದೆಲ್ಲ ಮುಗಿದ ಮೇಲೆ ಏನು ನೋಡಬೇಕು ಅಷ್ಟರವರೆಗೆ ನಾನು ಅದನ್ನು ಮಾತಾಡೋದು ಸರಿಯಾಗ್ತದೆ. ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ಈಗ ಒಮ್ಮೆ ಚಾರ್ಜ್ ಶೀಟ್ ಎಲ್ಲ ಫೈಲ್ ಮಾಡಿದರೆ ಮತ್ತೇನಾದರೂ ನಾವು ಮಾತಾಡ್ಬೋದು. ಸೊ ಚಾರ್ಜ್ ಶೀಟ್ ಹ್ಯಾಸ್ ನಾಟ್ ಫೈಲ್ಡ್, ಏನು ಅವ್ರು ಏನು ಮಾಡ್ತಾರೆ ಅಂತ ನೋಡಿದ ಮೇಲೆ ಮಾತಾಡ್ತೀವಿ.